ಹರೇ ನಮ ನಮಸ್ಕಾರ ಅಚ್ಯುತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಶೇಷ ವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ಮಮೇಹ ಜಿಹ್ವಾಗ್ರಸುರಂಗನರ್ತಕೀ ಭವಪ್ರಸನ್ನಾ ವದನೆ ಚ ಮೇ ಶ್ರೀಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯದ 4ನೇ ಅಧ್ಯಾಯ. ಪರಶುರಾಮ ದೇವರು ರಾಮದೇವರಿಗೆ ವಿಚಾರವನ್ನ ಆ 2 ಧನುಸ್ಸುಗಳ ಹಿಂದಿನ ವಿಚಾರವನ್ನ ಹಿನ್ನೆಲೆಯನ್ನ ತಿಳಿಸಿ ಹೇಳಿ, ಮುಂದೆ ಆ ರಾಮಚಂದ್ರ ದೇವರು ಸಾಕ್ಷಾತ್ ಹರಿಯ ಅವತಾರಣೆ ಅಂತ ತಿಳಿಸಿಕೊಡುವುದಕ್ಕಾಗಿ ಎಲ್ಲ ಜಗತ್ತಿಗೆ, ಅದಕ್ಕಾಗಿ ಆ ಧನುಸ್ಸನ್ನ ರಾಮಚಂದ್ರ ದೇವರ ಕೈಗೆ ಕೊಟ್ಟದ್ದು. ರಾಮಚಂದ್ರ ದೇವರು ಕೂಡ ಅದನ್ನ ಸ್ವೀಕಾರ ಮಾಡಿ ಲೀಲಾಜಾಲವಾಗಿ ಅದನ್ನ ಎದೆಯೇರಿಸಿ ಆ ಬಾಣವನ್ನ ಹೂಡಿ ಅದನ್ನ ಎಳೆದದ್ದು. ಇಷ್ಟು ಆ ಜಗತ್ತೆಲ್ಲ, ಇಡೀ ಜಗತ್ತು, ಸಮಸ್ತವಾದ ಜಗತ್ತು ನೋಡ್ತಾ ಇರುವಾಗಲೇನೆ ಆ ಧನುಸ್ಸನ್ನ ಎತ್ತಿಕೊಂಡದ್ದು, ಆ ಹಗ್ಗವನ್ನು ಕಟ್ಟಿದ್ದು, ಬಾಣವನ್ನ ಸೇರಿಸಿದ್ದು, ಎಲ್ಲವನ್ನು ಕೂಡ ಜಗತ್ತು ನೋಡುವಂತೆ ರಾಮಚಂದ್ರ ದೇವರು ಮಾಡಿದ್ದು. ಯಾಕೆ ಎಂಬುದನ್ನ ತಿಳಿಸಿಕೊಟ್ಟು ಪರಶುರಾಮ ದೇವರು ಜಗತ್ತಿಗೆ ಇವರು ಭಗವಂತನೇ ರಾಮಚಂದ್ರನಾಗಿ ಅವತಾರ ಮಾಡಿದ್ದು, ಏನೂ ವ್ಯತ್ಯಾಸ ಇಲ್ಲ, ಏನೂ ಭೇದ ಇಲ್ಲ, ಏನೂ ವಿಶೇಷ ಇಲ್ಲ ಮೂಲ ರೂಪಕ್ಕೂ ಅವತಾರ ರೂಪಕ್ಕೂ ಎಂಬುದನ್ನ ತಿಳಿಸಿಕೊಡುವುದಕ್ಕಾಗಿ ಈ ರೀತಿಯಾಗಿ ಭಗವಂತ ನಟನೆಯನ್ನ ಮಾಡ್ತಾ ಇದ್ದದ್ದು. ಮುಂದೇನಾಯ್ತು, ಮುಂದೆ ಏನು ಪರಶುರಾಮ ದೇವರು ರಾಮಚಂದ್ರ ದೇವರಿಗೆ ಏನ್ ಹೇಳಿದರು, ಏನು ಮಾಡಿದರು ಅಂತ ಮತ್ತೆ ಮುಂದಿನ ಶ್ಲೋಕದಲ್ಲಿ ತಿಳಿಸಿಕೊಡ್ತಾರೆ. 53ನೇ ಶ್ಲೋಕ. ಪ್ರದರ್ಶಿತೆ ವಿಷ್ಣು ಬಲೆ ಸಮಸ್ತಶೋ ಹರಾಚ್ಚ ನಿಸ್ಸಂಖ್ಯತಯಾ ಮಹಾಧಿಕೆ ಜಗಾದ ಮೇಘೌಘ ಗಭೀರಯಾ ಗಿರಾ ಸರಾಘವಂ ಭಾರ್ಗವ ಆದಿಪೂರುಷಃ. ಪ್ರದರ್ಶಿತೆ ವಿಷ್ಣು ಬಲೆ ಸಮಸ್ತಶೋ ಹರಾಚ್ಚ ನಿಸ್ಸಂಖ್ಯತಯಾ ಮಹಾಧಿಕೆ ಜಗಾದ ಮೇಘೌಘ ಗಭೀರಯಾ ಗಿರಾ ಸರಾಘವಂ ಭಾರ್ಗವ ಆದಿಪೂರುಷಃ ಎಂಬುದಾಗಿ 53ನೇ ಶ್ಲೋಕ. ಪದವಿಭಾಗ. ಪ್ರದರ್ಶಿತೆ ವಿಷ್ಣು ಬಲೆ ಸಮಸ್ತಶಃ ಹರಾತ್ ಚ ನಿಸ್ಸಂಖ್ಯತಯ ಮಹಾಧಿಕೆ ಜಗಾದ ಮೇಘೌಘ ಗಭೀರಯ ಗಿರಾ ಸಹ ರಾಘವಂ ಭಾರ್ಗವಃ ಆದಿಪೂರುಷಃ ಎಂಬುದಾಗಿ ಪದವಿಭಾಗ.
ಅಂದ್ರೆ ಹಿಂದಿನ ಶ್ಲೋಕದಲ್ಲಿ ಪರಶುರಾಮ ದೇವರು ಹೇಳಿದಂತೆ ರಾಮಚಂದ್ರ ದೇವರು ತಮ್ಮ ಬಲವನ್ನ ತೋರಿಸಿದ್ದು. ಭಗವಂತನ ಬಲ ಎಂತಹದ್ದು ಇದು ಅಂತ ಇಡೀ ಜಗತ್ತು ನೋಡುವಂತೆ ಆ ಬಲವನ್ನ ತೋರಿಸಿದ್ದು. ಅದನ್ನು ಹೇಳ್ತಾರೆ. ಪ್ರದರ್ಶಿತೆ ವಿಷ್ಣು ಬಲೆ ಸಮಸ್ತಶೋ ಹರಾಚ. ಆ ಭಗವಂತನ ಬಲ ಇದೆಂತಹದ್ದು ಅಂದ್ರೆ ವಿಷ್ಣು ಬಲೆ ಸಮಸ್ತಶಃ ಹರಾತ್ ಚ. ಹರಾಚ ರುದ್ರದೇವರಿಗಿಂತಲೂ ಮಿಗಿಲಾದಂತಹ ಬಲ ಅದು ಭಗವಂತನ ಬಲ. ಅಷ್ಟೇ ಅಲ್ಲ, ಸಮಸ್ತಶಃ. ಸಮಸ್ತಶಃ ಅಂದ್ರೆ ರಮಾದಿಭ್ಯ, ರಮಾದೇವಿಯನ್ನು ಹಿಡಿದುಕೊಂಡು, ಲಕ್ಷ್ಮೀದೇವಿಯನ್ನು ಹಿಡಿದುಕೊಂಡು ಎಲ್ಲರ ಬಲಕ್ಕಿಂತಲೂ ಕೂಡ ಭಗವಂತನ ಬಲ ಇದು ಮಿಗಿಲಾದಂತಹದ್ದು, ಉತ್ತಮವಾದಂತಹದ್ದು. ಮತ್ತು ಸ್ಪಷ್ಟವಾಗಿ ಆ ಒಂದು ಪ್ರಸಂಗದಲ್ಲಿ ರುದ್ರದೇವರಿಗೆ ಸ್ಪರ್ಧೆ, ಆ ಒಂದು ಯುದ್ಧದಲ್ಲಿ ರುದ್ರದೇವರಿಗಿಂತಲೂ ಭಗವಂತನ ಬಲ ಇದು ಉತ್ತಮವಾದ ಬಲ ಅಂತ ತಿಳಿದು ಬಂದಿದೆ. ಅದನ್ನು ಹೇಳ್ತಾರೆ. ಸಮಸ್ತಶಃ ರಮಾದಿ ಎಲ್ಲ, ರಮಾದೇವಿಯನ್ನು ಹಿಡಿದುಕೊಂಡು ಎಲ್ಲ ಜೀವರಾಶಿಗಳಿಗಿಂತಲೂ ಕೂಡ, ಮತ್ತು ವಿಶೇಷವಾಗಿ ರುದ್ರದೇವರಿಂದ ಗೊತ್ತಾಗಿದ್ದಕ್ಕೆ ಹರಾಚ, ರುದ್ರದೇವರಿಗಿಂತಲೂ ಕೂಡ ನಿಸ್ಸಂಖ್ಯತೆಯ, ಅನಂತತ್ವೇನ, ನಿಸ್ಸಂಖ್ಯತೆಯ ಎಂಬುದಕ್ಕೆ ಸಂಖ್ಯಾರಾಹಿತ್ಯ, ಸಂಖ್ಯೆ ಇಲ್ಲ. ಅಂದ್ರೆ ರಮಾದೇವಿಗಿಂತಲೂ ಲಕ್ಷ್ಮೀದೇವಿಗಿಂತಲೂ ಕೂಡ ಇಷ್ಟು ಪಟ್ಟು ಭಗವಂತನ ಬಲ ಇದೆ, ಇನ್ನೂ ಅಧಿಕವಾಗಿದೆ ಅಂತ ಇಲ್ಲ. ಅಧಿಕವಾಗಿದೆ ಅಂದ್ರೆ ಸಂಖ್ಯೆಯನ್ನು ಹೇಳಿ ಬರೋದಿಲ್ಲ. ನಿಸ್ಸಂಖ್ಯತೆಯ ಅನಂತತ್ವೇನ, ಅನಂತವಾಗಿದೆ, ಅಂತವೇ ಇಲ್ಲ. ಲಕ್ಷ್ಮೀದೇವಿಯ ಬಲಕ್ಕಿಂತಲೂ ಕೂಡ ಭಗವಂತನ ಬಲ ಎಷ್ಟು ಅಂತಂದ್ರೆ ಇಷ್ಟು ಅಂತ ಹೇಳುವಂತೆ ಇಲ್ಲ, ಅಂತವನ್ನ ಹೇಳುವಂತೆ ಇಲ್ಲ. ನಿಸ್ಸಂಖ್ಯತೆಯ ಅನಂತತ್ವೇನ ಮಹಾಧಿಕೆ ಅತ್ಯುತ್ಕೃಷ್ಟೆ. ಭಗವಂತನ ಬಲ ಇದು ಅಧಿಕವಾದದ್ದು, ಉತ್ತಮವಾದದ್ದು. ಹೇಗೆ ಉತ್ತಮವಾದದ್ದು ಅಂದ್ರೆ ಏನೋ ಸ್ವಲ್ಪ ಹೆಚ್ಚು, 100 ಪಟ್ಟು ಹೆಚ್ಚು, ಅದಕ್ಕೆ ಉತ್ತಮ ಅಂತ ಹೀಗಲ್ಲ. ಅನಂತತ್ವೇನ ಮಹಾಧಿಕೆ ಅಂತ ಶ್ರೀಮದಾಚಾರ್ಯ ಹೇಳಿದ್ದು. ನಿಸ್ಸಂಖ್ಯತೆಯ ಮಹಾಧಿಕೆ, ಭಗವಂತನ ಬಲ ಇದು ಸಂಖ್ಯೆ ಇಲ್ಲದೆ ಅನಂತವಾದಂತ, ಅನಂತ ಪಟ್ಟು ಅಧಿಕವಾದಂತಹ, ಉತ್ತಮವಾದಂತಹ, ಇವರಿಗಿಂತ ಎಲ್ಲರಿಗಿಂತಲೂ ಕೂಡ ವಿಷ್ಣು ಬಲೆ ಪ್ರದರ್ಶಿತೆ, ಅಂತಹ ಅಧಿಕವಾದ ವಿಷ್ಣು ಬಲ ಇದು ಭಗವಂತ ತೋರಿಸಿದ್ದು. ವಿಷ್ಣು ಬಲೆ ಪ್ರದರ್ಶಿತೆ, ಆ ರೀತಿಯಾಗಿ ಭಗವಂತ ತನ್ನ ಬಲವನ್ನ ಪ್ರದರ್ಶನ ಮಾಡಿದಾಗ, ಪ್ರದರ್ಶನೆಯನ್ನು ಮಾಡಿದ. ಪ್ರದರ್ಶಿತೆ ಸತಿ ರಾಮೇಣ ಇದು ಶೇಷಃ, ರಾಮದೇವರಿಂದ ಈ ರೀತಿಯಾಗಿ ಪ್ರದರ್ಶಿತವಾದಾಗ ಅಂದ್ರೆ ರಾಮದೇವರು ಅದನ್ನ ಬಲವನ್ನು ತೋರಿಸಿದರು. ಆ ರೀತಿಯಾಗಿ ತೋರಿಸಿದಾಗ ಮುಂದೆ ಏನಾಯ್ತು, ಏನ್ ಹೇಳಿದರು ಪರಶುರಾಮ ದೇವರು ಅಂದ್ರೆ, ಸಹ ಭಾರ್ಗವ ಆದಿಪುರುಷಃ, ಭೃಗುಕುಲದಲ್ಲಿ ಹುಟ್ಟಿದಂತಹ, ಅವತಾರವನ್ನು ಮಾಡಿದಂತಹ ಸಹ ಆದಿಪುರುಷಃ, ಆದಿಪುರುಷನಾದಂತಹ ಸಾಕ್ಷಾತ್ ಭಗವಂತನ ಅವತಾರನಾದಂತಹ ಆ ಪರಶುರಾಮ ದೇವರು, ಆದಿಪುರುಷಃ ಸಹ ಭಾರ್ಗವ, ಆದಿಪುರುಷನಾದಂತಹ ಸಾಕ್ಷಾತ್ ಭಗವಂತನ ಅವತಾರನಾದಂತಹ ಸಾಕ್ಷಾತ್ ಭಗವಂತನೇ. ಅವತಾರ ಅಂದ್ರೆ ಅವತಾರಕ್ಕೂ ಮೂಲ ರೂಪಕ್ಕೂ ಭೇದ ಇಲ್ಲ. ಹಾಗಾಗಿ ಸಾಕ್ಷಾತ್ ಭಗವಂತ ಅಂತಹ ಪರಶುರಾಮ ದೇವರು ಸಹ ಭಾರ್ಗವ ರಾಘವಂ, ಆ ರಾಮಚಂದ್ರ ದೇವರನ್ನ ಮೇಘೌಗ ಗಭೀರಯಾಗಿರ, ಮೇಘಾನಾಂ ಓಘವತ್ ಗಭೀರಯ ಗಂಭೀರಯ, ಮೋಡಗಳ ಮೇಘಗಳ ಒಂದು ಓಘ, ಆ ಒಂದು ಗರ್ಜನೆಯಾಗಿ ಪ್ರತಿಯೊಂದು ಆ ಮೇಘಗಳು ಯಾವ ರೀತಿಯ ಗಂಭೀರವಾಗಿ ಇರ್ತದಲ್ಲ, ಆ ರೀತಿಯಾಗಿ ಭಗವಂತನ ಮಾತುಗಳು ಕೂಡ ಗಂಭೀರವಾಗಿ ಇದ್ದದ್ದು. ಹೀಗಾಗಿ ಅಂತಹ ಪರಶುರಾಮ ದೇವರು ಗಂಭೀರವಾದಂತಹ ಮಾತುಗಳಿಂದ, ಗಿರಾ ಮಾತಿನಿಂದ ಭಾರ್ಗವಂ ಜಗಾದ, ಮತ್ತೆ ರಾಘವಂ ಜಗಾದ, ರಾಮಚಂದ್ರ ದೇವರನ್ನ ಕುರಿತು ಮತ್ತೊಂದು ಮಾತನ್ನ ಹೇಳ್ತಾರೆ, ಮತ್ತೊಂದು ಮಾತನ್ನ ಆಡಿದರು. ಮೊದಲ 2 ಪಾದಗಳಿಂದ ಏನು ಕ್ರಿಯೆಯನ್ನ ತಿಳಿಸಿಕೊಟ್ಟದ್ದು, ಭಗವಂತ ಎಲ್ಲ ಸಮಸ್ತ ಜಗತ್ತಿನಲ್ಲಿ, ಸಮಸ್ತ ಜಗತ್ತಿನ ಮುಂದೆ ಎಲ್ಲ ರಮಾದಿ ಎಲ್ಲ ದೇವತೆಗಳಿಗಿಂತಲೂ ಭಗವಂತನ ಬಲ ಇದು ನಿಸ್ಸಂಖ್ಯತೆಯ ಅನಂತತ್ವೇನ ಅಧಿಕವಾದದ್ದು ನನ್ನ ಬಲ ಅಂತ ತೋರಿಸಿ ಆದ ಮೇಲೆ ಪರಶುರಾಮ ದೇವರು ರಾಮದೇವರನ್ನು ಕುರಿತು ಮತ್ತೆ ಮಾತನ್ನ ಹೇಳ್ತಾರೆ ಎಂಬುವಂತಹದ್ದು ಈ ಶ್ಲೋಕದ ಅಭಿಪ್ರಾಯ. ಏನು ಹೇಳಿದ್ರು ಪರಶುರಾಮ ದೇವರು? ಇಷ್ಟೊತ್ತು ಅನೇಕ ವಿಚಾರಗಳನ್ನ ತಿಳಿಸಿದ್ದಾರೆ ರಾಮದೇವರ ಮುಂದೆ,
ರಾಮದೇವ ಬೇರೆ ಅಂತಲ್ಲ, ಅವರ ಮುಖಾಂತರವಾಗಿ ಇಡೀ ಜಗತ್ತಿಗೆ ತಿಳಿಸಿಕೊಟ್ಟದ್ದು. ಈಗ ಮತ್ತೆ ಮತ್ತೊಂದು ವಿಚಾರವನ್ನು ಕೂಡ ತಿಳಿಸ್ತಾ ಇದ್ದಾರೆ. ಏನು ಎಂಬುದನ್ನ ಮುಂದಿನ ಶ್ಲೋಕದಲ್ಲಿ ತಿಳಿಸ್ತಾರೆ. 54ನೆಯ ಶ್ಲೋಕ. ಕಿಮಿತಿ ಅಂತ ಪ್ರಶ್ನೆ ಮಾಡಿಕೊಂಡು ಆ ಶ್ಲೋಕವನ್ನು ಹೇಳ್ತಾರೆ. ಅಲಂ ಬಲಂ ತೇ ಜಗತೋಖಿಲಾದ್ವರಂ ಪರೋಸಿ ನಾರಾಯಣ ಏವ ನಾನ್ಯಥಾ ವಿಸರ್ಜಯಸ್ವೇಹ ಶರಂ ತಪೋಮಯೀ ಮಹಾಸುರೇ ಲೋಕಮಯೀ ವರಾದ್ವಿಭೋಃ ಅಲಂ ಬಲಂ ತೇ ಜಗತೋಖಿಲಾದ್ವರಂ ಪರೋಸಿ ನಾರಾಯಣ ಏವ ನಾನ್ಯಥಾ ವಿಸರ್ಜಯಸ್ವೇಹ ಶರಂ ತಪೋಮಯೀ ಮಹಾಸುರೇ ಲೋಕಮಯೀ ವರಾದ್ವಿಭೋಃ ಎಂಬುದಾಗಿ 54ನೆಯ ಶ್ಲೋಕ. ಪದ ವಿಭಾಗ. ಅಲಂ ಬಲಂ ತೇ ಜಗತಃ ಅಖಿಲಾತ್ ವರಂ ಪರಃ ಅಸಿ ನಾರಾಯಣಃ ಏವ ನ ಅನ್ಯಥಾ ವಿಸರ್ಜಯಸ್ವ ಇಹ ಶರಂ ತಪೋಮಯೇ ಮಹಾಸುರೇ ಲೋಕಮಯೇ ವರಾತ್ ವಿಭೋಃ ಎಂಬುದಾಗಿ ಈ ಶ್ಲೋಕದ ಪದವಿಭಾಗ. ಏನು ಹೇಳಿದರು ಎಂಬುದನ್ನ ತಿಳಿಸಿಕೊಡ್ತಾ ಇದ್ದಾರೆ. ಪರಶುರಾಮ ದೇವರು ಹೇಳ್ತಾರೆ ಮತ್ತೆ, ಅಖಿಲಾ ಜಗತಃ ತೇ ಬಲಂ ಅಲಂ ಅಂತ ಪರಶುರಾಮ ಹೇಳ್ತಾ ಇದ್ದಾರೆ. ಏನು ಅಂದ್ರೆ, ಅಖಿಲಾ ಜಗತಃ ವರಂ ತೇ ಬಲಂ ಅಲಂ, ಇಡೀ ಜಗತ್ತಿಗಿಂತಲೂ ಕೂಡ ಅಖಿಲಾತ್ ಜಗತಃ ಇಡೀ ಜಗತ್ತು, 14 ಲೋಕ, ಆ 14 ಲೋಕದಲ್ಲಿರ್ತಕ್ಕಂಥ ಎಲ್ಲರಗಿಂತಲೂ ಕೂಡ, ಎಲ್ಲರ ಬಲಕ್ಕಿಂತಲೂ ಕೂಡ ವರಂ ಉತ್ತಮವಾದ ತೇ ನಿನ್ನ ಬಲಂ ಬಲವು. ಇದು ಹೇಗೆ ಅಂತಂದ್ರೆ ಅಷ್ಟೇ ಅಲ್ಲ, ಉತ್ತಮವಾಗಿದೆ ಅಂದ್ರೆ ಎಲ್ಲವೂ ಅಪೂರ್ಣವಾಗಿದೆ ಅಂತ ಆ ರೀತಿಯಾಗಿ ಅಲ್ಲ. ಪ್ರತಿಯೊಂದು ನಿನ್ನ ಶಕ್ತಿ ಸಾಮರ್ಥ್ಯ ಎಲ್ಲ ಬಲವೂ ಕೂಡ, ಪ್ರತಿಯೊಂದು ಬಲವೂ ಕೂಡ ಅಲಂ ಎಂಬುದಕ್ಕೆ ಪೂರ್ಣಂ ಅಂತ ಅರ್ಥ, ಪೂರ್ಣವಾಗಿ ಇದ್ದದ್ದು. ಅಲಂ ಬಲಂತೆ ಜಗತೋಖಿಲಾದ್ವರಂ ಅಂತ ಪರಶುರಾಮ ದೇವರು ರಾಮದೇವರು ಹೇಳ್ತಾ ಇದ್ದಾರೆ. ನಿನ್ನ ಬಲ ಇದು ಇಡೀ ಜಗತ್ತಿಗಿಂತಲೂ ಕೂಡ ಪೂರ್ಣವಾದದ್ದು, ಉತ್ತಮವಾದಂತಹದ್ದು ಅಂತ ಹೇಳ್ತಾ ಇದ್ದಾರೆ. ಅತಏವ ಆದ್ದರಿಂದಲೇನೆ ನಿನ್ನ ಬಲ ಇದು ಪೂರ್ಣವಾದದ್ದು, ಎಲ್ಲರಿಗಿಂತಲೂ ಉತ್ತಮವಾದದ್ದು. ಆದ್ದರಿಂದಲೇನೆ ಪರಹ ಸರ್ವೋತ್ಕೃಷ್ಟ, ಅದಕ್ಕಾಗಿ ಸರ್ವೋತ್ಕೃಷ್ಟ ಸರ್ವೋತ್ತಮನಾದಂತಹ ನೀನು ಪರಹ ಅಸಿ. ಅತಏವ ನಾರಾಯಣ ಅಸಿ. ಪರಶುರಾಮದೇವರು ಹೇಳ್ತಾರೆ, ನಿನ್ನ ಬಲ ಎಲ್ಲರಿಗಿಂತಲೂ ಉತ್ತಮವಾದದ್ದು, ಪೂರ್ಣವಾದದ್ದು ಅಂದ ಮೇಲೆ ನೀನ್ ಎಲ್ಲರಿಗಿಂತಲೂ ಉತ್ತಮನಾಗಿದ್ದಿ ಅಂತ ಅರ್ಥ. ನೀ ಎಲ್ಲರಿಗಿಂತಲೂ ಉತ್ತಮನಾಗಿದ್ದಿ ಅಂತಂದ ಮೇಲೆ ಅತಏವ ನಾರಾಯಣ ಅಸಿ, ನಾರಾಯಣ ಏವ ಅಸಿ. ಅತಏವ ಏವಕಾರವನ್ನ ಎರಡು ಕಡೆ ಹಚ್ಕೊಳ್ಬೇಕು. ಅತಏವ ಸರ್ವೋತ್ತಮನಾದದ್ದರಿಂದಲೇನೆ ನಾರಾಯಣನಾಗಿದ್ದಿ. ಅತಃ ಆದ್ದರಿಂದ ನಾರಾಯಣ ಏವ ಅಸಿ, ನಾರಾಯಣನೇ ಆಗಿದ್ದಿ ನೀನು. ಸರ್ವೋತ್ತಮನಾದದ್ದರಿಂದ ನಾರಾಯಣನೇ ಆಗಿದ್ದಿ ನೀನು. ನಾನ್ಯಥಾ ಪರಶುರಾಮ ಹೇಳ್ತಾರೆ ಈ ವಿಚಾರ ಈ ರೀತಿ ಹೇಳ್ತಾ, ನಾನ್ಯಥಾ ಅನ್ಯಥಾ ನ ಜೀವಸಂಗೋ ನ ಭವಸಿ. ಎಲ್ಲ ಜೀವರಂತೆ, ಎಲ್ಲ ಮನುಷ್ಯರಂತೆ, ಎಲ್ಲ ಜೀವರಂತೆ, ಸಾಮಾನ್ಯ ಜೀವರಂತೆ ನೀನೊಬ್ಬ ಜೀವ ಅಂತ ಸರ್ವಥಾ ಅಲ್ಲ. ಸ್ವಯಂ ಇಬ್ರು ಒಂದೇ. ಆದರೂ ಕೂಡ ಸುಮ್ಮನೆ ರಾಮದೇವರು ಹೇಳ್ತಾ ಇದ್ದಾರೆ ಅಂತಂದ್ರೆ ರಾಮದೇವರಿಗೆ ಗೊತ್ತಿಲ್ಲ, ಅದನ್ನ ಮತ್ತೆ ನೆನಪಿಸಿಕೊಡ್ತಾ ಇದ್ದಾರೆ ಅಥವಾ ಏನೋ ಹೇಳ್ತಾ ಇದ್ದಾರೆ ಅಂತ ಅರ್ಥ ಅಲ್ಲ. ಸುಮ್ಮನೆ ನಿಮಿತ್ತ ಮಾಡ್ಕೊಂಡು ಲೀಲೆಯನ್ನ ಮಾಡ್ತಾ ಇದ್ದದ್ದು, ಇಡೀ ಜಗತ್ತಿಗೆ ತಿಳಿಸಿಕೊಡ್ತಾ ಇದ್ದದ್ದು.
ಅನ್ಯಥಾ ನ ಜೀವಸಂಘ ಜೀವಸಂಘ ಜೀವರಲ್ಲಿ ಅನೇಕ ಜೀವರ ಸಮೂಹದಲ್ಲಿ ಇನ್ನೊಬ್ಬ ಜೀವ ಅಂತ ಸರ್ವಥಾ ಅಲ್ಲ, ಸಾಕ್ಷಾತ್ ನಾರಾಯಣನೇ ಆಗಿದ್ದೀಯಾ ಅಂತ ಹೇಳಿ ಪರಶುರಾಮ ದೇವರು ಈ ವಿಚಾರವನ್ನ ತಿಳಿಸಿ ಮುಂದೆ ಏನು ಮಾಡಬೇಕು, ಆ ಧನುಸ್ಸನ್ನ ಬಾಣವನ್ನ ಕೊಟ್ಟಿದ್ದಾರೆ ಪರಶುರಾಮ ದೇವರು, ಅದನ್ನು ಎಳೆದಿದ್ದಾರೆ, ಎಲ್ಲಿ ಬಿಡಬೇಕು ಅಂತ ವಿಚಾರ. ಅದಕ್ಕೆ ಪರಶುರಾಮ ದೇವರು ರಾಮದೇವರಿಗೆ ಹೇಳ್ತಾರೆ, ವಿಸರ್ಜಯಸ್ವೇಹ ಶರಂ ತಪೋಮಯೇ ಮಹಾಸುರೇ ಲೋಕಮಯೇ ವರಾದ್ವಿಭೋಹೋ. ಈ ಧನುಸ್ಸಿನಲ್ಲಿ ಬಾಣವನ್ನ ಸೇರಿಸಿ ಎಳೆದಿದ್ದಾರೆ, ಆ ಬಾಣವನ್ನು ಬಿಡೋದು ಎಲ್ಲಿ ಅಂತಂದ್ರೆ ಪರಶುರಾಮ ಹೇಳ್ತಾರೆ, ವಿಸರ್ಜಯಸ್ವ ಇಹ ಇಹ ತಪೋಮಯೇ ಮಹಾಸುರೇ ಲೋಕಮಯೇ ಶರಂ ವಿಸರ್ಜಯಸ್ವ. ಅಸುರ ಅತುಲ ಎಂಬುವಂತಹ ಅಸುರ, ಆ ಅಸುರ ಅವನ ಮೇಲೆ ನೀನು ಬಾಣವನ್ನ ಬಿಡಬೇಕು ಅಂತ ಪರಶುರಾಮ ಹೇಳ್ತಾ ಇದ್ದಾರೆ. ಅವ ಎಂಥವ ಅಂತಂದ್ರೆ ವಿಭೋಹೋ ವರಾತ್, ಬ್ರಹ್ಮದೇವರ ವರದಿಂದ ಲೋಕಮಯೇ ಲೋಕಮಯ ಲೋಕದಲ್ಲಿ ವ್ಯಾಪಿಸಿಕೊಂಡಿದ್ದಂತಹ ವ್ಯಕ್ತಿ ಅಸುರ, ಮಹಾಸುರ, ತಪೋಮಯ ತಪೋಮಯನಾದಂಥವನು, ಅಷ್ಟು ತಪಸ್ಸನ್ನ ಮಾಡಿದಂಥವನು ಅಂತಹ ಅದನ್ನು ಹೇಳ್ತಾರೆ. ಇಹ ಎಂಬುದಕ್ಕೆ ಟಿಪ್ಪಣಿಕಾರರು ಬರೀತಾರೆ, ಮಮ ಉದರಸ್ಥ ತಪೋಮಯೇ ತಪಪ್ರಧಾನೇ, ನನ್ನ ಉದರದಲ್ಲಿ ಇದ್ದಾನೆ ಅವನು ಆ ಅಸುರ. ಮಮ ಉದರಸ್ಥ ತಪೋಮಯೇ ತಪಪ್ರಧಾನೇ, ಅಲ್ಲಿ ಆ ಉದರದೊಳಗೆ ಕುಳಿತುಕೊಂಡಿದ್ದಾನೆ. ಬ್ರಹ್ಮಣ ವರಾತ್ ಲೋಕಮಯೇ ಲೋಕೌ ವ್ಯಾಪ್ತೆ ಸರ್ವತ್ರ ವಿದ್ಯಮಾನೆ ಇತ್ಯರ್ಥಃ. ಬ್ರಹ್ಮದೇವರಿಂದ ವರವನ್ನು ಪಡೆದುಕೊಂಡದ್ದು, ಇಡೀ ಜಗತ್ತಿನೊಳಗೆ ಎಲ್ಲ ಲೋಕದಲ್ಲಿಯೂ ಕೂಡ ನಾನು ವ್ಯಾಪಿಸಿಕೊಂಡಿರಬೇಕು ಅಂತ ತಪಸ್ಸನ್ನು ಮಾಡಿ ವರವನ್ನು ಪಡೆದುಕೊಂಡವ. ಏನೋ ವರವನ್ನು ಪಡೆದುಕೊಂಡಿರ್ತಾರೆ, ಸಮಸ್ತ ವ್ಯಾಪ್ತನಾದವನು ಭಗವಂತ. ಆ ರೀತಿಯಾಗಿ ಸರ್ವತ್ರ ವ್ಯಾಪ್ತನಾದವನು ಈ ಅಸುರನು ಕೂಡ ವ್ಯಾಪ್ತನಾಗಿರಬೇಕು ಅಂತ ತಪಸ್ಸನ್ನು ಮಾಡಿ ವರವನ್ನು ಪಡೆದುಕೊಂಡವ. ಸರ್ವತ್ರ ವಿದ್ಯಮಾನೆ ಇತ್ಯರ್ಥಃ. ಅದಕ್ಕಾಗಿಯೇ ಅವನನ್ನ ಮಹಾಸುರೇ ಅಂತ ಕರೆದದ್ದು. ಬರೀ ಸಾಮಾನ್ಯ ಅಸುರ ಅಂತ ಅರ್ಥ ಅಲ್ಲ, ಮಹಾ ಅಸುರ ಅವನು, ಸರ್ವತ್ರ ವಿದ್ಯಮಾನನಾದವನು, ಸರ್ವತ್ರ ವ್ಯಾಪ್ತನಾದವನು. ಲೋಕಮಯೇ ಮಹಾಸುರೇ ತಪೋಮಯೇ ಇಹ ಶರಂ ವಿಸರ್ಜಯಸ್ವ. ಆ ಬಾಣವನ್ನ ಅವನ ಮೇಲೆ ಪ್ರಯೋಗವನ್ನು ಮಾಡುವಂತ ಬಿಡುವಂತ ಪರಶುರಾಮ ದೇವರು ತಿಳಿಸ್ತಾ ಇದ್ದಾರೆ. ವಿಸರ್ಜಯಸ್ವ ಎಂಬುದಕ್ಕೆ ಮುಂಚ ಅಂತ ಅರ್ಥ. ಮುಂಚ ಅಂದ್ರೆ ಬಿಡುವ, ವಿಸರ್ಜಯಸ್ವ ಅಂದ್ರೆ ಬಿಡುವಂತ ಅರ್ಥ. ಬಿಡುವಂತ ಆ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ದು. ಪರಶುರಾಮ ದೇವರು ರಾಮದೇವರನ್ನ ಕುರಿತು ಮಾತನಾಡಿದರು ಅಂತ ಹೇಳಿದರು. ಅದೇನ್ ಮಾತನಾಡಿದ್ರು ಅಂದಿದೆ, ಎಲ್ಲರಿಗಿಂತಲೂ ಉತ್ತಮನಾಗಿದ್ದಿ, ಸರ್ವೋತ್ತಮನಾಗಿದ್ದಿ, ನಾರಾಯಣನೇ ಆಗಿದ್ದಿ, ಸಾಮಾನ್ಯ ಮನುಷ್ಯರಲ್ಲಿ ಜೀವರಲ್ಲಿ ನೀನೊಬ್ಬ ಅಂತ ಅರ್ಥ ಅಲ್ಲ, ಸರ್ವಥಾ ಅಲ್ಲ, ನಾರಾಯಣನೇ ಆಗಿದ್ದೀಯ. ಅದಕ್ಕಾಗಿ ಆ ಬಾಣವನ್ನ ನನ್ನ ಉದರದಲ್ಲಿರ್ತಕ್ಕಂತಹ ಅಸುರನ ಮೇಲೆ ನೀನು ಪ್ರಯೋಗವನ್ನ, ಆ ಬಾಣವನ್ನ ಬಿಡುವಂತ ಪರಶುರಾಮ ದೇವರು ಆ ಮಾತನ್ನ ತಿಳಿಸ್ತಾರೆ, ಆ ಮಾತನ್ನ ಆಡಿದರು. ಇಷ್ಟಾದ ಮೇಲೆ ಮತ್ತೆ ಹಿಂದೆ ಈ ಶ್ಲೋಕದಲ್ಲಿ ಹೇಳಿದ್ದು ವಿಭೋಹೋ ವರಾತ್ ಅಂತ ಹೇಳಿದ್ದು, ಬ್ರಹ್ಮದೇವರ ವರದಿಂದ ವರ ಇರುವಂತಹ ಲೋಕಮಯ ಮಹಾಸುರನಾದಂತಹ ಅವನ ಮೇಲೆ ಬಾಣವನ್ನ ಬಿಡುವಂತ ಹೇಳಿದ್ದು. ಬ್ರಹ್ಮದೇವರ ವರ ಏನಿತ್ತು, ಬ್ರಹ್ಮದೇವರು ಏನು ವರವನ್ನು ಕೊಟ್ಟಿದ್ರು ಅಂತ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ವಿಭೋಹೋ ವರಾದಿತ್ಯುಕ್ತಂ ವಿಷದಯತಿ. ಆ ವಿಭುವಿನ, ಆ ಬ್ರಹ್ಮದೇವರ ವರ ಅಂತ ಏನ್ ಹೇಳಿದ್ರಲ್ಲ ಅದನ್ನೇ ಇನ್ನು ವಿಸ್ತಾರ ಮಾಡಿ ಮುಂದಿನ ಶ್ಲೋಕದಲ್ಲಿ ತಿಳಿಸಿಕೊಡ್ತಾರೆ. ಪರಶುರಾಮ ದೇವರು ಆ ಪೂರ್ವ ವೃತ್ತಾಂತವನ್ನು ಹೇಳ್ತಾರೆ. ಅತುಲ ಎಂಬುವಂತಹ ಅಸುರನ ಒಂದು ವೃತ್ತಾಂತವನ್ನ ತಿಳಿಸಿಕೊಡ್ತಾರೆ ಮುಂದಿನ ಶ್ಲೋಕಗಳಲ್ಲಿ. ಮುಂದಿನ ಶ್ಲೋಕ 55ನೆಯ ಶ್ಲೋಕ. ಪುರಾತುಲೋ ನಾಮ ಮಹಾಸುರೋ ಭವತ್ ವರಾತ್ ಸತು ಬ್ರಹ್ಮಣ ಆಪಲೋಕತಾಂ ಪುನಶ್ಚ ತಂ ಪ್ರಾಹ ಜಗದ್ಗುರುರ್ಯದಾ
ಹರಿರ್ಜಿತಸ್ಯಾಧಿ ತದೈವ ವಧ್ಯಸೆ ಪುರಾತುಲೋ ನಾಮ ಮಹಾಸುರೋ ಭವದ್ವರಾತ್ ಸ ತು ಬ್ರಹ್ಮಣ ಆಪಲೋಕತಾಂ ಪುನಶ್ಚ ತಂ ಪ್ರಾಹ ಜಗದ್ಗುರುರ್ಯದಾ ಹರಿರ್ಜಿತಸ್ಯಾಧಿ ತದೈವ ವಧ್ಯಸೆ ಎಂಬುದಾಗಿ 55ನೆಯ ಶ್ಲೋಕ ಪದವಿಭಾಗ. ಪುರಾ ಅತುಲಃ ನಾಮ ಮಹಾಸುರಃ ಅಭವತ್ ವರಾತ್ ಸಹ ತು ಬ್ರಹ್ಮಣಃ ಆಪ ಲೋಕತಾಂ ಪುನಃ ಚ ತಂ ಪ್ರಾಹ ಜಗದ್ಗುರುಃ ಯದಾ ಹರಿಃ ಜಿತಃ ಸ್ಯಾತ್ ಹಿ ತದಾ ಏವ ವಧ್ಯಸೆ ಎಂಬುದಾಗಿ ಪದವಿಭಾಗ. ಹಿಂದಿನ ಅತುಲ ಅಸುರನ ಒಂದು ವೃತ್ತಾಂತವನ್ನು ವಿಚಾರವನ್ನ ತಿಳಿಸ್ತಾ ಇದ್ದಾರೆ. ಹೇಳ್ತಾರೆ ಪರಶುರಾಮ ದೇವರು ರಾಮದೇವರ ಮುಂದೆ ಎಲ್ಲ ಜಗತ್ತಿನ ಮುಂದೆ ಪುರ ಹಿಂದೆ ಅತುಲಃ ನಾಮ ಮಹಾಸುರಃ ಅಭವತ್. ಹಿಂದೆ ಅತುಲ ಅಂತ ಒಬ್ಬ ದೊಡ್ಡ ಅಸುರ ಇದ್ದ. ಸಹ ಆ ಅಸುರ ಏನ್ ಮಾಡಿದ ಅಂತಂದ್ರೆ ಬ್ರಹ್ಮಣಃ ವರಾತ್, ಬ್ರಹ್ಮದೇವರ ವರದಿಂದ ಲೋಕತಾಂ ಆಪ, ಲೋಕತ್ವವನ್ನ ಹೊಂದಿದ. ಏನ್ ಹಾಗಂದ್ರೆ ಅಂತ ಟಿಪ್ಪಣಿಕಾರ ಲೋಕತಾಂ ಎಂಬುದಕ್ಕೆ ಬರೀತಾರೆ ಲೋಕೌ ವ್ಯಾಪ್ತತ್ವಂ, ಇಡೀ ಲೋಕದಲ್ಲಿ ವ್ಯಾಪಿಸಿಕೊಂಡಿದ್ದ ಅವನು. ಇಡೀ ಲೋಕದಲ್ಲಿ ವ್ಯಾಪಿಸಿಕೊಳ್ಳುವಂದ್ರೆ ಅಷ್ಟು ಸುಲಭವಾದಂತಹದ್ದಲ್ಲ, ಅಂತ ತಪಸ್ಸನ್ನು ಮಾಡಿದ್ದ. ಹೀಗಾಗಿ ಲೋಕತಾಂ ಆಪ ಸಹ ಬ್ರಹ್ಮಣಃ ವರ, ಬ್ರಹ್ಮದೇವರನ್ನ ಕುರಿತು ತಪಸ್ಸು ಮಾಡಿದ, ವರವನ್ನ ಕೇಳಿದ, ಇಡೀ ಲೋಕದಲ್ಲಿ ನಾವು ವ್ಯಾಪಿಸಿಕೊಂಡಿರಬೇಕು ಅಂತ. ಆ ರೀತಿಯಾಗಿ ಲೋಕೌ ವ್ಯಾಪ್ತತ್ವಂ ಆಪ, ಲೋಕೌ ವ್ಯಾಪ್ತತ್ವವನ್ನು ಹೊಂದಿದ. ಪುನಃ ಚ ತಂ ಪ್ರಾಹ ಜಗದ್ಗುರುಹು, ಜಗದ್ಗುರುಹು ಪುನಃ ತಂ ಪ್ರಾಹ, ಮೊದಲಿಗೆ ತಪಸ್ ಮಾಡಿದ, ವರವನ್ನು ಕೇಳಿದ, ಬ್ರಹ್ಮದೇವರು ವರವನ್ನು ಕೊಟ್ಟು ಬಿಟ್ರು. ಆಯ್ತಪ್ಪ ನೀ ಲೋಕವನ್ನು ವ್ಯಾಪಿಸಿಕೊಂಡಿರು ಅಂತ ಹೇಳಿದರು. ಇಷ್ಟು ಹೇಳಿದ ಮೇಲೆ ಪುನಃ ಜಗದ್ಗುರುಹು ತಂ ಪ್ರಾಹ, ಮತ್ತೆ ಆ ಜಗದ್ಗುರುಗಳಾದಂತಹ ಬ್ರಹ್ಮದೇವರು ಮತ್ತೆ ಅವನನ್ನು ಕುರಿತು ಹೇಳ್ತಾರೆ ತಂ ಪ್ರಾಹ. ಏನು ಹೇಳಿದ್ರು ಅಂತಂದ್ರೆ, ನೋಡಪ್ಪ ಅತುಲಾಸುರ, ನೀನು ಜಗತ್ತನ್ನ ವ್ಯಾಪಿಸಿಕೊಂಡಿರಬೇಕು, ಅವಧ್ಯನಾಗಬೇಕು, ಆ ಭಗವಂತನ ಉದರದಲ್ಲಿ ಇರಬೇಕು ಅಂತ ವರವನ್ನ ಪಡೆದುಕೊಂಡಿದ್ದೀಯಲ್ಲ. ಹಾಗಾದರೆ ನೀ ಅವಧ್ಯನಾಗಬೇಕು, ಯಾರಿಂದಲೂ ಸಾಯಬಾರದು ಅಂತ ವರವನ್ನು ಕೊಟ್ಟಿದ್ದೇನೆ, ವ್ಯಾಪಿಸಿಕೊಂಡಿರಬೇಕು ಅಂತ ವರವನ್ನು ಕೊಟ್ಟಿದ್ದೇನೆ. ಆದರೆ ಈ ರೀತಿಯಾಗಿ ಯಾವಾಗ ಅಂತಂದ್ರೆ, ನಿನ್ನ ಮರಣ ಯಾವಾಗ ಅಂತಂದ್ರೆ, ಯಾವಾಗ ದೇವರು ನೋಡ ಹೇಳ್ತಾರೆ ಬ್ರಹ್ಮದೇವರು, ಯದಾ ಹರಿಹಿ ಜಿತಃ, ಯಾವಾಗ ಭಗವಂತ ಜಿತಃ ಸೋಲ್ತಾನೋ, ಯದಾ ಹರಿಹಿ ಜಿತಃ ಸ್ಯಾತ್, ಯಾವಾಗ ಭಗವಂತ ಸೋಲ್ತಾನೋ ಆಗ ತದಾ ಏವ ವಧ್ಯಸೆ ಹಿ, ಆಗ ನಿನ್ನ ಮರಣ ಇದು ನಿಶ್ಚಿತ ಅಂತ ಬ್ರಹ್ಮದೇವರು ಹೇಳಿದ್ದು. ತದಾ ಸ್ಯಾತ್ ತದೈವ ವಧ್ಯಸೆ ವಧಂ ಪ್ರಯಾಸ್ಯತಿ ಇತಿ ಪುನಃ ಪ್ರಾಹ. ಮತ್ತೆ ಅವರು ಹೇಳಿದ್ದು, ಆಗ ನೀನು ಯಾವಾಗ ಭಗವಂತ ಸೋಲ್ತಾನೋ ಆಗ ನೀನು ಸಾಯ್ತೀಯ, ವಧಂ ಪ್ರಾಪ್ಸ್ಯಸಿ, ಮರಣವನ್ನು ಹೊಂತೀಯ ಅಂತ ಬ್ರಹ್ಮದೇವರು ಮತ್ತೆ ವರವನ್ನ ಕೊಟ್ಟಾದ ಮೇಲೆ ಈ ಮಾತನ್ನ ಹೇಳಿದರು. ಅಂದ್ರೆ ಆ ಅಸುರ ಅಂದುಕೊಂಡದ್ದು, ಹಾಗಾದರೆ ಭಗವಂತನಿಗೆ ಸೋಲೇ ಇಲ್ಲ, ಭಗವಂತನಲ್ಲಿ ನಾನು ವ್ಯಾಪಿಸಿಕೊಂಡಿದ್ದು ಬಿಟ್ಟರೆ ಜಗತ್ತಿನೊಳಗೆ ವ್ಯಾಪಿಸಿಕೊಂಡಿದ್ರೆ ಆಗ ನನಗೆ ಸೋಲು ಬರೋದಿಲ್ಲ, ಮರಣವೂ ಬರೋದಿಲ್ಲ ಅಂತ ಅಂದುಕೊಂಡದ್ದು.
ಅದಕ್ಕೆ ಭಗವಂತ ಬ್ರಹ್ಮದೇವರ ವರವನ್ನು ಪೂರ್ಣ ಮಾಡಬೇಕು, ಆ ಅಸುರನನ್ನು ನಾಶ ಮಾಡಬೇಕು. ಆ ಕಾರಣಕ್ಕಾಗಿ ಅನೇಕ ಲೀಲೆಗಳನ್ನು ಭಗವಂತ ಮಾಡ್ತಾ ಇದ್ದದ್ದು. ಅದಕ್ಕೆ ಈ ಒಂದು ಪೂರ್ವ ಪ್ರಸಂಗವನ್ನ ತಿಳಿಸಿಕೊಟ್ಟದ್ದು. ಅವನು ನನ್ನ ಉದರದಲ್ಲಿ ವ್ಯಾಪಿಸಿಕೊಂಡು ಇದ್ದಾನೆ, ಇಡೀ ಜಗತ್ತಿನೊಳಗೆ ವ್ಯಾಪಿಸಿಕೊಂಡು ಇದ್ದಾನೆ. ಹೀಗಾಗಿ ಆ ವಿಚಾರವನ್ನ ತಿಳಿಸಿ ಮುಂದೆ ಪರಶುರಾಮ ದೇವರು ಏನ್ ಮಾಡಬೇಕು, ಅದಕ್ಕೇನು ಎಂಬುದನ್ನು ಮತ್ತೆ ಮುಂದೆ ಆ ಅತುಲ ಎಂಬುವಂತಹ ಅಸುರನ ಮುಂದಿನ ವೃತ್ತಾಂತವನ್ನ, ಮುಂದಿನ ವಿಚಾರವನ್ನ ಮುಂದಿನ ಶ್ಲೋಕಗಳಲ್ಲಿ ತಿಳಿಸಿಕೊಡ್ತಾ ಅದನ್ನು ಮತ್ತೆ ನಾಳೆ ತಿಳಿದುಕೊಳ್ಳೋಣ ಅಂತ ಹೇಳ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಿಯೇ ನಮಃ. ಕೃಷ್ಣಾರ್ಪಣಮಸ್ತು. ಹರಿಯೇ ನಮಃ. ನಮಸ್ಕಾರ ಆಚಾರ್ಯ.